ಈ ಚಳಿಗಾಲಕ್ಕೆ ಸೂಪರ್ ಫುಡ್ ಅಂತ ಈ ಕ್ವಿನೋವನ ಹೇಳ್ಬೋದು. ಯಾಕಂದರೆ ಇದು ಹಾರ್ಟ್ ಪ್ರಾಬ್ಲಮ್ ಬರ್ತಿದ್ದಂಗೆ ನೋಡ್ಕೊಳ್ಳುತ್ತೆ ಮತ್ತು ಕ್ಯಾನ್ಸರ್ ಅಂತ ರೋಗಗಳಿಂದ ನಮ್ಮನ್ನು ದೂರ ಇಡುತ್ತೆ. ನಮ್ಮಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕರಗಿಸುತ್ತೆ, BP ಶುಗರ್ನ ಕಂಟ್ರೋಲಲ್ಲಿಡುತ್ತೆ. ಇಷ್ಟೆಲ್ಲ ಅನುಕೂಲ ಇರೋವಂಥ ಕ್ವಿನೋವನ ಬಳಸಿ ಹೇಗೆ ದೋಸೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 ಕಪ್ಪು ಕ್ವಿನೋವನ ತೊಗೊಂಡ್ರೆ ಅದರಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಮೆಂತ್ಯನ ತೊಗೊಂಡು ಚೆನ್ನಾಗಿ ತೊಳೆದು ಇದನ್ನು ನೀವು ಸೆಪ್ರೇಟಾಗಿ ಬೇಕಾದ್ರೂ ನೆನೆ ಹಾಕ್ಬೋದು, ಇಲ್ಲಾಂದ್ರೆ ಒಟ್ಟಿಗೆ ಬೇಕಾದ್ರೂ ನೆನೆ ಹಾಕ್ಬೋದು. ಒಂದು 2-3 ಸರಿ ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಬಿಡಿ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಕೆಂಪಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಬಿಡ್ಬೇಕು. ನೀವು ಈ ಕೆಂಪಕ್ಕಿ ಬದಲಾಗಿ ಅವಲಕ್ಕಿ ಬೇಕಾದರೂ ನೀವು ತೊಗೋಬೋದು. ಆದರೆ ಈ ಕೆಂಪಕ್ಕಿ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿರೋದ್ರಿಂದ ನಾನು ಕೆಂಪಕ್ಕಿನ ಬಳಸ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದು ನೀವು ಬೆಳಗ್ಗೆ ನೆನೆ ಹಾಕಿಟ್ರೆ ನೀವು ಸಂಜೆ ಇದನ್ನು ರುಬ್ಬೋದಕ್ಕೆ ರೆಡಿ ಆಗಿರುತ್ತೆ. ನಾನೀಗ ಅದನ್ನೆಲ್ಲ ಇನ್ನೂ ಒಂದು ಸರಿ 2 ಸರಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದು ನಾನು ಸ್ವಲ್ಪನೇ ಕ್ವಾಂಟಿಟಿ ಕಡಿಮೆ ಹಾಕಿರೋದ್ರಿಂದ ಎಲ್ಲ ಸರಿ ಒಂದೇ ಸರಿ ಹಾಕಿ ರುಬ್ಬೋಷ್ಟಿದೆ. ನೀವು ಸಪ್ರೇಟಾಗಿ ಒಂದು 2 ಸರಿ ಬೇಕಾದ್ರೆ ರುಬ್ಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನೀವು ರುಬ್ಕೋಬೇಕಾಗತ್ತೆ. ರುಬ್ಕೊಂಡಾದಮೇಲೆ ಒಂದು ಸರಿ ಅದನ್ನು ನೀವು ಕೈಯಿಂದ ಚೆನ್ನಾಗಿ ಅದನ್ನು ಇಸ್ಕಿ ಕಲಿಸೋದ್ರಿಂದ ಚೆನ್ನಾಗಿ ಉಳಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಡೇಗೆ ಒಂದು 2 ನಿಮಿಷ ನೀವು ಈ ರೀತಿ ಕಲಸಿಡಿ. ಇದರಲ್ಲಿ ನಾನು ಇಷ್ಟನ್ನು ದೋಸೆ ಮಾಡೋಕ್ಕೆ ಇಡ್ತಿಲ್ಲ. ಇದರಲ್ಲಿ ನಾನು ಅರ್ಧನ ಮಾತ್ರ ದೋಸೆಗೆ, ಇನ್ನು ಅರ್ಧನ ಫ್ರಿಜ್ಜಲ್ಲಿಟ್ಟು ಇದಕ್ಕೆ ಮಾತ್ರ ಉಪ್ಪು ಹಾಕಿ ಕಲಸಿಡ್ತಿದ್ದೀನಿ. ಈ ಕ್ವಿನೋವದಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ನಾವು ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ಈ ಕ್ವಿನೋವದಲ್ಲಿ ಪ್ರೋಟೀನು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟು ಅಧಿಕ ಪ್ರಮಾಣದಲ್ಲಿದೆ. ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ರಕ್ತಹೀನತೆ ಸಮಸ್ಯೆ ಇದ್ದರೆ ರಕ್ತನ ಹೆಚ್ಚುತ್ತೆ, ಅಂದರೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ. ಈಗ ನೋಡಿ, ನೆಕ್ಸ್ಟ್ ಡೇ ನಾನು ತೆಗೆದು ನೋಡಿದಾಗ ಈ ರೀತಿ ಪರ್ಫೆಕ್ಟಾಗಿ ಉಳಿ ಬಂದಿದೆ. ಇದನ್ನು ನೀವು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ರೆ ನಿಮಗೆ ದೋಸೆ ಇಟ್ಟು ಹದವಾಗಿ ರೆಡಿ ಆಗುತ್ತೆ. ಈಗ ನೀವು ದೋಸೆನ ಯಾವಾಗ ಬೇಕಾದರೂ ಹಾಕ್ಕೋಬೋದು. ಇದನ್ನು ಮಾಡೋವಂಥ ವಿಧಾನ ರೆಗ್ಯುಲರ್ ನೀವು ದೋಸೆ ಹೇಗೆ ಮಾಡ್ತೀರೋ ಅದೇ ರೀತಿ ಮಾಡಿದ್ರೆ ಆಯಿತು. ನೀವು ರೆಗ್ಯುಲರ್ ಆಗಿ ಅಕ್ಕಿ ಬಳಸಿ ಮಾಡುವಂಥ ದೋಸೆ ಬದಲಾಗಿ ನೀವು ಈ ರೀತಿ ಮಿಲೆಟ್ನ ಬಳಸಿ ನೀವು ದೋಸೆ ಮಾಡಿ ನೋಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ ಇದೆ. ಸಿರಿಧಾನ್ಯಗಳನ್ನ ಹೆಚ್ಚು ಬಳಸೋದ್ರಿಂದ ನಾವು ಯಾವುದೇ ರೋಗಗಳು ನಮ್ಮ ಹತ್ರ ಬರದೇ ಇರೋಂಗೆ ಅದನ್ನು ತಡಿಬೋದು. ಮತ್ತು ಹೆಲ್ತಿ ಲೈಫ್ ಸ್ಟೈಲ್ಗೆ ಸಿರಿಧಾನ್ಯಗಳು ತುಂಬಾ ಪ್ರಯೋಜನಕಾರಿಯಾಗಿದೆ. ಈಗ ಚೆನ್ನಾಗಿ ಒಂದು ಕಡೆ ಬೆಂದಾದಮೇಲೆ ನಾನಿಲ್ಲಿ ತುಪ್ಪ ಬಳಸಿದ್ದೀನಿ, ಎಣ್ಣೆ ಬಳಸಿಲ್ಲ. ಯಾಕಂದರೆ ಇದು ಹೆಲ್ತಿ ಆಗಿರುವಂಥ ದೋಸೆ ಆಗಿರೋದ್ರಿಂದ ಎಣ್ಣೆ ಬಳಸ್ತೇನೆ ನಾನು ಮಾಡಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ಹದವಾಗಿ ಬಂದಿದೆ. ಒಂದು 2 ನಿಮಿಷ ಬೇಯಿಸಿದ್ರೆ ನಿಮಗೆ ದೋಸೆ ರೆಡಿ ಆಗಿರುತ್ತೆ. ಇದಕ್ಕೆ ನೀವು ಚಟ್ನಿ ತೆಂಗಿನಕಾಯ್ದಾದ್ರೂ ಮಾಡ್ಕೋಬೋದು, ಇಲ್ಲ ಕಡಲೆ ಬೀಜದ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ನೀವು ಈ ದೋಸೆಗೆ ಕ್ವಿನೋವಾ ಬದಲು ಬೇರೆ ಯಾವುದೇ ಮಿಲೆಟ್ ಬೇಕಾದ್ರೂ ಬಳಸಿ ಕೂಡ ನೀವು ಮಾಡ್ಬೋದು. ಇಷ್ಟೇ ಟೇಸ್ಟಿಯಾಗಿ ಬರುತ್ತೆ, ಅಷ್ಟೇ ಹೆಲ್ತಿ ಕೂಡ ಹೌದು. ಟ್ರೈ ಮಾಡಿ. ಧನ್ಯವಾದಗಳು.